ಹಲೋ, ಗುಡ್ ಈವ್ನಿಂಗ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಫೆಚ್ ಚಾನಲ್. ಸೊ ಇವಾಗ ರೀಕ್ಯಾಪ್ ಮಾಡ್ತಾ ಇದ್ದೀವಿ. ಪ್ಲಾನಿಂಗ್ ಟು ರೀಕ್ಯಾಪ್ ಆಫ್ ಜೂನ್ ಫಸ್ಟ್ ವೀಕ್ ಹೇಗೆ ಹೋಯ್ತು, ಹೇಗೆ ಬಂತು ಅಂತ. ಓಕೆ, ಸೊ ವಿಲ್ ಗೋ ವಿತ್ ಹೈಯರ್ ಟೈಮ್ ಫ್ರೇಮ್. ಆಮೇಲೆ ರಿಫೈನ್ ಮಾಡ್ಕೊತ ಲೈಕ್ ಈ ವೀಕ್ ಹೇಗೆ ಹೋಯ್ತು, ಹೇಗೆ ನಾವು ಮಾಡಿದ್ವಿ ನೋಡ್ಕೊಂಡು ಹೋಗೋಣ. ಓಕೆ, ಸೊ ಜೂನ್ 1st ಬಂದರೆ ವಿ ಸ್ಟಾರ್ಟೆಡ್ ಸೀಯಿಂಗ್ ದ ಡೌನ್ಫಾಲ್ ಫ್ರಮ್ ಅ ಮಂತ್ ಸ್ಟಾರ್ಟಿಂಗ್ ಇಟ್ಸ್ ಓಕೆ. ಸೊ ಸ್ವಲ್ಪ ಹಿಂದೆ ಹೋಗೋಣ. ಇಲ್ಲಿಂದ ಗೊತ್ತಾಯ್ತು, ಇಲ್ಲಿಂದ ಬೈ ಹೇಗೆ ಬಂತು ಅಂತಲೂ ಹೇಳಿದ್ದೀನಿ. ಓಕೆ, ಹಳೆ ಪ್ರಿವಿಯಸ್ ವಿಡಿಯೋಸಲ್ಲೂ ನೋಡಿ. ಸೊ ಈಗ ಇಲ್ಲಿಂದ ಬಂದಿದ್ದು ಮಾರ್ಕೆಟು ಇಲ್ಲಿ ಲಿಕ್ವಿಡಿಟಿ ಫಾರ್ಮ್ ಆಯಿತು, ಮತ್ತೆ ಫಾಲ್ ಆಗಬೇಕಾಗಿದ್ದು ಕಂಟಿನ್ಯೂಸ್ 4-5 ಕ್ಯಾಂಡಲ್ಸ್ ಸ್ಟ್ರಾಂಗ್ ಕ್ಯಾಂಡಲ್ ಅಲ್ಲಿ ಇದ್ದಿದ್ದು. ಸಡನ್ ಆಗಿ ಸೆಕೆಂಡ್ ಹಾಫ್ ಇನ್ ದ ಸೆನ್ಸ್ ಇಟ್ ಸ್ಟಾರ್ಟೆಡ್ ಪಂಪಿಂಗ್. ಸೊ ಪಂಪ್ ಆದ ತಕ್ಷಣ ಇಟ್ ಸ್ಟಾರ್ಟೆಡ್ ಕ್ಲೋಸ್ಡ್ ಇಯರ್ಸ್, ಲೈಕ್ ರಿಜೆಕ್ಷನ್ ತಗೊಂತು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಇಲ್ಲೊಂದು ಲಿಕ್ವಿಡ್ ಫಾರ್ಮ್ ಆಗಿದೆ, ಪ್ಲಸ್ ಇಲ್ಲೊಂದು ಲಿಕ್ವಿಡಿಟಿ ಫಾರ್ಮ್ ಆಗಿದೆ, ರೈಟ್? ಸೊ ಲೆಟ್ಸ್ ಅಪ್ಲೈ ಅವರ್ ಸ್ಟ್ರಾಟಜಿ ಇಯರ್. ಸೊ ಫಿಬ್ಯಾಕ್ ಅಲ್ಲಿ ಬೇಡ, ನಿಮಗೆ ಅರ್ಥ ಆಗಲಿ ಅಂತ ಮಾಮೂಲಿ ಪ್ರೈಸ್ ರೇಂಜ್ ಇದು ಮಾಡ್ಕೊ ಬರ್ತೀನಿ. ಸೊ ಪ್ರೈಸ್ ರೇಂಜ್ ಯು ಕ್ಯಾನ್ ಸಿ ಹಿಯರ್ ವಿಚ್ ಇಸ್ 103. 103.104. Okay, we'll keep it as 104 only. Okay, actually it's we need to take a pinpoint always. So if you open a calculator, ಓಪನ್ ಮಾಡಿ ನೋಡಿದ್ರೆ 103.9 ಬರುತ್ತೆ, ಅದೇ ತಗೊಳ್ಳೋಣ. ಯಾಕಂದ್ರೆ ಪಿನ್ ಪಾಯಿಂಟ್ ಇದ್ರೆ ಒಳ್ಳೇದು. 2.6 ಡಿವೈಡ್ ಬೈ 2.6 ಮಾಡಿದ್ರೆ 39.96, ಆಲ್ಮೋಸ್ಟ್ 40. ಸೊ ಇಲ್ಲಿ ಏನಪ್ಪ ಕಂಡೀಷನ್ 1 ನಮ್ದು ಇಲ್ಲಿ ಬ್ರೇಕ್ ಆಗಿದೆ ವಾಲ್ಯೂಮ್ ಕ್ಯಾಂಡಲ್ಲಿ. ಸೊ 39.1 ಅಂದರೆ ಆಲ್ಮೋಸ್ಟ್ 40 ಇತ್ತು. ಎಸ್. ಸೊ ಇಲ್ಲಿಂದ ನಮಗೆ ಲಾಂಗ್ ಸಿಕ್ತು. ಸೊ ಫಸ್ಟ್ ಟಾರ್ಗೆಟ್ ಬಂದು ಇದು ಆಲ್ಮೋಸ್ಟ್ 300 ಪಿಪ್ಸ್ ಹೈಯರ್ ಟೈಮ್. ಬಟ್ ಫಸ್ಟ್ ಟಾರ್ಗೆಟ್ಗೆ ನಾವು ಇದು ಮಾಡೋದು ಯಾವಾಗಲೂ ಇಲ್ಲಿ ಓಪನ್ಡ್ ಅರೌಂಡ್ ವಿತ್ ಎಸ್ ಎಲ್ಗಿಂತ ಇದು ನೋಡಿಕೊಂಡು ಐ ಓಪನ್ಡ್ ಅರೌಂಡ್ 2 ಲಾಟ್ಸ್ ಹಿಯರ್. ಓಕೆ, ನೆಕ್ಸ್ಟ್ ಬಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮಾರ್ಕೆಟು ಹೋಗ್ತಿದೆ ಮತ್ತೆ ಸೈಡ್ ವೇಸ್ ಆಗಿ ಲಿಕ್ವಿಡಿಟಿ ಫಾರ್ಮ್ ಆಯಿತು. ಸೊ ಇಲ್ಲೇನು ಮಾಡ್ಬೋದಪ್ಪ ಅಂತಂದರೆ ಇಂಟರ್ನಲ್ ನೋಡ್ಬೋದು, ಲೈಕ್ ಇಂಟರ್ನಲ್ ಲಿಕ್ವಿಡಿಟಿ ತೊಗೊಂಡು ಎಷ್ಟು ಕೆಳಗಡೆ ಬಂದು ಎಷ್ಟಿಂದ ಮೇಲೆ ಹೋಗ್ಬೋದು ಅಂತ. ಸೊ ಇಲ್ಲಿಂದ ಲೋ ಇಂದ ತಗೋತೀನಿ ಅಂತ ಅಂದರೆ ಹೈಗೆ ಇಟ್ ವಿಲ್ ಬಿ ಅರೌಂಡ್ 46.53. ಓಕೆ, 46 ಅಂದರೆ 46.53 divided by 2.6 ಅಂದರೆ we'll get it at 17.89, almost 9 ಕೂಡ 17 ಪಾಯಿಂಟ್ ತಗೊಳ್ಳೋಣ. 17.89. Yeah, 17.89 somewhere here. Okay, ಸೊ ಇಲ್ಲಿಂದ ಮತ್ತೆ ಮಾರ್ಕೆಟು ಎಷ್ಟು ಮೂವ್ ಕೊಟ್ಟಿದೆ, ಯು ಕ್ಯಾನ್ ಹೋಲ್ಡ್ ಲೈಕ್ ದಿಸ್ ನಾವು. ಸೊ ಇದು ಟಾರ್ಗೆಟ್ ಹೆಂಗಪ್ಪ ಸೆಟ್ ಮಾಡಿದ್ದು ಅಂದರೆ ಯು ಕ್ಯಾನ್ ಕ್ಯಾಚ್. ಸೊ ನಾವು ಇಲ್ಲಿಂದ ಮಾರ್ಕೆಟ್ ಬೀಳ್ತಾ ಇದೆ, ಇಲ್ಲಿ ಬೀಳ್ಬೇಕಾದ್ರೆ ಬಿದ್ದು ಲೈಕ್ ಲಿಕ್ವಿಡಿಟಿ ಫಾರ್ಮ್ ಆಗಿದೆ, ಆಯ್ತಾ, ಫಾಲ್ ಆಗಿದೆ ಇಲ್ಲಿಂದ. ಸೊ ಮತ್ತೆ ಇದನ್ನ ಬ್ರೇಕ್ ಆಗಿದ್ದು ವಾಲ್ಯೂಮ್ ಕ್ಯಾಂಡಲಲ್ಲಿ, ಕರೆಕ್ಟ್? ಸೊ ಇಲ್ಲೇನಾಗುತ್ತೆ, ಇಫ್ ಯು ಕ್ಯಾಲ್ಕುಲೇಟ್ ಫ್ರಮ್ ಅ ಲೋ, ಇದನ್ನ ಮತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ತನಕ ನಮಗೆ ಬರೋದು 62.78, ಸಾರಿ 62.786, 766 ಡಿವೈಡ್ ಬೈ 2.6 ಅಂದರೆ ನಮ್ಗೆ ಆನ್ಸರ್ ಬರೋದು 24.14. ಸೊ ಕ್ಲೀನ್ ಆಗಿ ಅಲ್ಲಿಂದ ಮಾರ್ಕೆಟು ಮತ್ತೆ ಫಾಲ್ ಆಗಿದೆ. ಸೊ ಕಂಟಿನ್ಯೂಟಿ ಹೇಗೆ ಹಿಡಿಬೋದು ಟ್ರೇಡ್ನ ವೇವ್ಸ್ ಥರ, ಅಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ಆ್ಯಕ್ಚುಲಿ ಇಟ್ ವಿಲ್ ವರ್ಕ್, ಚೆನ್ನಾಗಿ ವರ್ಕ್ ಆಗುತ್ತೆ.
ನೆಕ್ಸ್ಟು ಇದ್ರದ್ದು ಟಾರ್ಗೆಟ್ ಬಂದು ನಮಗೆ ಹೇಗೆ ಇದು ಮಾಡೋದು ಪ್ಲ್ಯಾನ್ ಅಂತಂದರೆ, ಸೊ ಇಲ್ಲೊಂದು ಲಿಕ್ವಿಡಿಟಿ ಆಗಿದೆ, ಇಲ್ಲಿಂದ ನಮ್ಮ ಮಾರ್ಕೆಟ್ ಮೇಲೆ ಹೋಗಿದ್ದಲ್ಲ, ಸೊ ಇಲ್ಲಿ ಲಿಕ್ವಿಡಿಟಿ ತೊಗೊಳ್ಳೋಣ. ಫ್ರಮ್ ಇಯರ್ ಇಟ್ ವೆಂಟ್ ಅಪ್. ದಿಸ್ ಅ ಫಿಪ್ ಐ ಡಿಡ್ ದ ಸೇಮ್ ಕ್ಯಾಲ್ಕುಲೇಷನ್, ಸೊ ಜಸ್ಟ್ ಫಾರ್ ದಟ್ ಮೈ ಪರ್ಪಸ್ ಯೂಶಲಿ. ಓಕೆ, ಸೊ ಇಲ್ಲ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದು, ಇಫ್ ಯು ವಾಂಟ್ ಟು ನೋ ಅಬೌಟ್ ಹೌ ಡು ಐ ಕ್ಯಾಲ್ಕುಲೇಟ್, ಎಸ್ ವಿಲ್ ಡೂ ಇಟ್. ಸೊ ಇಲ್ಲಿ ಒಂದು ಬ್ರೇಕ್ ಆಗಿದೆ, ಲಿಕ್ವಿಡಿಟಿ ಫಾರ್ಮ್ ಆಗಿತ್ತು. ಓಕೆ, ಸೊ ಇದು ಬಂದು 72.84 ಇದೆ. 72.84 ಡಿವೈಡೆಡ್ ಬೈ 2.6, 28.01, 28 ತಗೋಬೇಕು ಎಕ್ಸಾಕ್ಟ್ ಆಗಿ. ಓಕೆ, ಇಲ್ಲಿ ಎಸ್ ಎಲ್ ಹೋಗುತ್ತೆ, ಬಟ್ ರಿಫೈನ್ ನಾನು ಹೈಯರ್ ಟೈಮ್ ಫ್ರೇಮಲ್ಲಿ ಅಂದರೆ ಎಸ್ ಎಲ್ ಜಾಸ್ತಿ ಕೊಡಬೇಕಾಗುತ್ತೆ. ಇಲ್ಲ ರಿಫೈನ್ ಮಾಡ್ಕೋತೀನಿ ಅಂದರೆ ಫಸ್ಟ್ 100 ಪಿಪ್ಸು 200 ಪಿಪ್ಸ್ ಅಂತ ಕನ್ಫರ್ಮ್ 700 ಪಿಪ್ಸ್ ಕೊಟ್ಟಿದೆ, ಆಲ್ಮೋಸ್ಟ್ ಲೈಕ್ 1000 ಪಿಪ್ಸ್ ಎಸ್ ಎಲ್. ರಿಫೈನ್ ಮಾಡ್ಕೊಂಡ್ರೆ 1 ಮಿನಿಟಲ್ಲಿ ಆ್ಯಕ್ಚುಲಿ ಅದನ್ನು ತೋರಿಸ್ತೀನಿ. ಸೊ ಇಫ್ ಯು ಗೋ ಬ್ಯಾಕ್ ಟು 5 minutes ವಿ ಕ್ಯಾನ್ ರಿಫೈನ್ ಇಟ್. ಯಾ, ಸೊ ಯು ವಿಲ್ ಗೆಟ್ ಟು ನೋ. See, yeah, we have to refine exact. Okay, so you can go from here. SL ಬಂದು almost 50 pip, 60 pip ಬರುತ್ತೆ. Okay, let's come back to 1 hour. Okay, next ಇಲ್ಲಿಂದ ಮತ್ತೆ ಹೇಗೆ ಫಾಲ್ ಆಗುತ್ತೆ. Remove these lines, confuse ಆಗುತ್ತೆ. Let me remove these lines. Okay, so now you can see here one fall from here. Okay, you can put a line here over here and calculate from low to high. So it is 62.17. You can mention 62.17 divided by 2.6, which is 23.9. Yeah, take it. See, this is the beauty of my strategy. Okay, so everyone thinking, everyone holding, and so many things are there. This is the beauty of our strategy. This is how we can capture continuous trades, or else we can exit and entry and exit and entry. We can do that, but still you can see how good trade and with how sniper interest we got it, how much sniper interest we got. So we got really good sniper entry. Let's see next like coming Monday will be there with us. I hope this video gave information to you guys. Simple, follow us, we'll be keep upgrading, like upgrading in sense updating the levels, and we can do it together. Okay, thank you guys, have a nice day and enjoy the weekend. All the best for a coming week. Bye bye, see you.